ವೆಲ್ಕಮ್ ಟು ಗಾಸ್ಪಲ್ ಕನ್ನಡ. ನಾವು ಇಂದು INRI ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಬರೆಯಲಾದ INRI ಎಂಬ ಪದದ ಅರ್ಥವು ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಗೊತ್ತಿದೆ. ಮತ್ತು ಇದನ್ನು ಬರೆದವರು ಯಾರು, ಯಾಕೆ ಬರೆಯಲಾಯಿತು, ಪಿಲಾತನ ಉದ್ದೇಶ ಏನು, ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಲು ಪ್ರಯತ್ನಿಸಿ. INRI ಎಂಬುದು ಲ್ಯಾಟಿನ್ ಪದ ಈಸೂಸ್ ನಜರೇನಿಯಸ್ ರೆಕ್ಸ್ ಎಡೋರಿಯಂ. ಇದರ ಸಂಕ್ಷಿಪ್ತ ರೂಪವಾಗಿದ್ದು ಇದರ ಅರ್ಥ ನಜರೇತಿನ ಏಸು, ಯಹೂದಿಗಳ ರಾಜ. ಇದು ಯೇಸುವಿನ ಶಿಲುಬೆಗೆ ಇರಿಸುವಿಕೆಯ ಸಮಯದಲ್ಲಿ ಶಿಲುಬೆಯ ಮೇಲೆ ಇರಿಸಲಾದ ಶಾಸನವಾಗಿತ್ತು. ಯಾರು ಯೇಸುವಿನ ಶಿಲುಬೆಯ ಮೇಲೆ INRI ಎಂದು ಬರೆಸಿದರು? ಬೈಬಲ್ ಪ್ರಕಾರ ರೋಮನ್ ಗವರ್ನರ್ ಪೊಂಟಿಯಸ್ ಪಿಲಾತನು ಯೇಸುವಿನ ಶಿಲುಬೆಯ ಮೇಲೆ INRI ಎಂಬ ಶಾಸನವನ್ನು ಬರೆಸಿದನು. ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿರುವ INRI ಎಂಬ ಶಾಸನವನ್ನು ಪಿಲಾತನು 3 ವಿಭಿನ್ನ ಭಾಷೆಗಳಲ್ಲಿ ಬರೆಸಿದನು. ಹೀಬ್ರೂ ಯಹೂದ್ಯರ ಪವಿತ್ರ ಭಾಷೆ, ಲ್ಯಾಟಿನ್ ರೋಮನ್ ಅಧಿಕೃತ ಭಾಷೆ, ಗ್ರೀಕ್ ಸಾಮಾನ್ಯ ಜನರ ಸಂವಹನೆಯ ಭಾಷೆಯಾಗಿತ್ತು. ಈ 3 ಭಾಷೆಗಳು ಆ ಕಾಲದ ಸಾಂಸ್ಕೃತಿಕ, ರಾಜಕೀಯ ಮತ್ತು ಧಾರ್ಮಿಕ ಪ್ರಭಾವವನ್ನು ಹೊಂದಿದವು. ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆ ಶಿಕ್ಷೆ, ಕ್ರೂಸಿಫಿಕ್ಷನ್ ನೀಡುವಾಗ ಟೈಟುಲಸ್ ಬರೆಯುವುದು ಒಂದು ಸಾಮಾನ್ಯ ರೂಢಿಯಾಗಿತ್ತು. ಇದು ಒಂದು ಅಧಿಕೃತ ನೋಟಿಸ್ ಅಥವಾ ಶಾಸನ ಪಟ್ಟಿಯಾಗಿತ್ತು. ಇದರಲ್ಲಿ ಅಪರಾಧಿಯ ಹೆಸರು, ಅಪರಾಧ ಅಥವಾ ಶಿಕ್ಷೆಯ ಕಾರಣವನ್ನು ಸಂಕ್ಷಿಪ್ತವಾಗಿ ದಾಖಲಿಸಲಾಗುತ್ತಿತ್ತು. ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆ ಶಿಕ್ಷೆ ಯಾಕೆ ತೀವ್ರವಾದ ದಂಡನೆಯಾಗಿ ಪರಿಗಣಿಸಲಾಯಿತೆಂದರೆ ಅದು ಶಾರೀರಿಕ ನೋವಿಗಿಂತಲೂ ಹೆಚ್ಚಾಗಿ ಮಾನಸಿಕ ನೋವಿಗಿಂತಲೂ ಹೆಚ್ಚಾಗಿ ಅವಮಾನಕ್ಕೆ ಕಾರಣವಾಗುತ್ತಿತ್ತು. ಪಿಲಾತನು ಮುಂಚಿತವಾಗಿ ಶಿಲುಬೆ ಮೇಲೆ ಬರೆಯಬೇಕಾದದನ್ನು ಬರೆದು ಇಟ್ಟನು. ಯಾಕೆಂದರೆ ಕಾರಣ ಜನರಿಗೆಲ್ಲ ತಿಳಿಬೇಕಾಗಿತ್ತು ಮತ್ತು ಶಿಕ್ಷೆಯ ಸಮಯದಲ್ಲಿ ಶಿಲುಬೆ ಮೇಲೆ ಹಾಕಲು ಅದನ್ನು ಬರೆದು ಕಳಿಸುತ್ತಾರೆ. ಇದನ್ನೇ ಟೈಟುಲಸ್ ಅನ್ನುತ್ತಾರೆ. ಈ ಟೈಟುಲಸ್ ಅನ್ನುವ ಪದದಿಂದಲೇ ಟೈಟಲ್ ಅನ್ನುವ ಪದ ಬಂದಿದೆ. ಪಿಲಾತನು ಯೇಸುವಿನಲ್ಲಿ ಯಾವುದೇ ಅಪರಾಧ ಕಂಡಿಲ್ಲ, ಆದರೆ ಜನರ ಒತ್ತಡದಿಂದ ಶಿಲುಬೆಗೆ ಇರಿಸಿದನು. ಇದು ದೇವರ ಯೋಜನೆಯ ಭಾಗವಾಯಿತು. ಇದರ ಕುರಿತು ಯೇಸು ಕ್ರಿಸ್ತನು ರಾಜನೆಂಬ ಸತ್ಯವನ್ನು ಪ್ರಪಂಚವೆಲ್ಲ ಗಮನಿಸಿತು ಮತ್ತು ಇದನ್ನು ಗಮನಿಸಿದ ಶಾಸ್ತ್ರಿಗಳು ಮತ್ತು ಪಂಡಿತರು ಪಿಲಾತನನ್ನು ಕೇಳಲು ಹೋದಾಗ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ ಎಂಬುದಾಗಿ ಹೇಳಿ ಕಳಿಸಿಬಿಟ್ಟನು. ಪಿಲಾತನು ಬರೆಸಿದ ಯಹೂದ್ಯರ ರಾಜ ಎಂಬ ಮಾತು ನಿಜವಾಗಿ ದೇವರ ಯೋಜನೆಯ ಪ್ರಕಾರ ಸತ್ಯವಾಗಿತ್ತು. ಯೇಸು ಆಧ್ಯಾತ್ಮಿಕ ರಾಜನಾಗಿ ಬಂದವನು. ಅವನ ರಾಜ್ಯವು ಈ ಲೋಕದ್ದಲ್ಲ, ಆದರೆ ಅವನು ಸರ್ವಶಕ್ತನಾದ ದೇವರ ಪುತ್ರ ಎಂಬುದಾಗಿ ತೋರಿ ಬಂದಿದೆ. ಮೊದಲಿಗೆ INRI ಕುರಿತು ಹೊಸ ಒಡಂಬಡಿಕೆಯಲ್ಲಿ ನೋಡುವುದೇ ಆದರೆ ಯಾವ ರೀತಿಯಾದ ವಿವರಣೆಯೂ ಕಾಣುವುದಿಲ್ಲ. INRI ಅನ್ನು ಲ್ಯಾಟಿನ್ ಪದದಿಂದ ವಿಭಜಿಸಲಾಗಿದೆ. ಆದ್ದರಿಂದ ದೇವರ ರಾಜ್ಯದ ರಾಜನಾಗಿ ಶಿಲುಬೆಯ ಮೇಲೆ ಮರಣವನ್ನು ಅಂಗೀಕರಿಸಿದನು ಎಂಬುದನ್ನು ನಾವು ನೋಡುತ್ತೇವೆ. ಕೊನೆಗೆ ಯೇಸು ನಿಜವಾಗಿಯೂ ರಾಜನಾಗಿದ್ದಾನೆ ಎಂಬುದಾಗಿ ಪ್ರಪಂಚಕ್ಕೆ ತಿಳಿಪಡಿಸಿತು. ಈ ಶಾಸನವು ಯೇಸುವಿನ ತ್ಯಾಗ, ರಾಜ್ಯ ಮತ್ತು ದೇವರ ಯೋಜನೆಯನ್ನು ಸೂಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.